ವಿದ್ಯಾರ್ಥಿ ಸೋದರರಿಗೂ ಗ್ರಾಮದ ನಾಗರಿಕರಿಗೂ ಶಾಲಾ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಮುಖ್ಯಗುರುಗಳು ಸಿಬ್ಬಂದಿಯವರು ಹಾಗೂ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಮೊಟ್ಟಮೊದಲನೇದಾಗಿ ನಮಸ್ಕಾರವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದ ಪ್ರಪ್ರಥಮವಾಗಿ ವಿನಾಯಕನ ಪೂಜೆಯನ್ನು ವೇದಿಕೆಯಲ್ಲಿ ನೆರವೇರಿಸಲಾಗಿದೆ. ಹೀಗೆ ಈ ಕಾರ್ಯಕ್ರಮದ ಒಂದು ಪ್ರಾರಂಭಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಧ್ವಜದಲ್ಲಿ ನಮ್ಮ ಶಾಲೆಯ ಲಾಂಛನ ಇದೆ. ನಾವು ಮೊದಲು ಓದೋ ಕಾಲಕ್ಕೆ ಪತ್ರಕರ್ತ ಸರ್ ಅವರಿದ್ದ ಕಾಲಕ್ಕೆ ಒಂದು ಮ್ಯಾಗ್ಝಿನನ್ನು ಮಾಡಿದ್ವಿ. ಅವರೊಂದು ಗುರುತನ್ನು ಮಾಡಿದ್ವಿ. ಏನು ಅಂತ ಜ್ಞಾನ ಜ್ಯೋತಿ ಪ್ರಸಾರ ಅಂತೇಳಿ ನಮ್ಮ ಶಾಲೆಯ ಲಾಂಛನ. ಅದರಲ್ಲಿ ನೋಡಿದರೆ ಪುಸ್ತಕ ಕಾಣುತ್ತೆ, ಅದು ಜ್ಞಾನ. ಜ್ಯೋತಿ ಕಾಣುತ್ತದೆ, ಅದು ಜ್ಯೋತಿ. ಗಂಟೆ ಕಾಣುತ್ತೆ, ಅದು ಪ್ರಸಾರ. ಈ ಜ್ಞಾನ ಜ್ಯೋತಿ ಪ್ರಸಾರವಾಗಿ
ಇವತ್ತು ಬಳ್ಳಾರಿ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಿಡಿಗಿನ ಮಳೆಯಲ್ಲಿ ಹೋಗಿದ ಹಳೆಯ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರೂ ಕೂಡ ಉನ್ನತ ಹುದ್ದೆಯಲ್ಲಿ ಹಳ್ಳಿಯಿಂದ ಡೆಲ್ಲಿಯವರೆಗೆ, ಸಾಮಾನ್ಯ ಜನರಿಂದ ಮಠಾಧೀಶರವರೆಗೆ ಅವರೆಲ್ಲರೂ ಆಗಿ ಇವತ್ತು ಈ 50ನೇ ವರ್ಷದ ಸುವರ್ಣ ಸಮ್ಮೇಳನಕ್ಕೆ ಎಲ್ಲರಿಗೂ ಬಂದಿದ್ದಾರೆ. ದಯವಿಟ್ಟು ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮ ಮತ್ತು ಎಲ್ಲರೂ ಈ ಒಂದು ಗ್ರಾಮದ ಎಲ್ಲ ನಾಗರಿಕರನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಿಕೊಳ್ಳೋದು ಇಷ್ಟೇ, ಹೊರಗಿನಿಂದ ಬಂದ ನಮ್ಮ ಹಿರಿಯಣ್ಣರನ್ನು, ಹಿರಿಯ ವಿದ್ಯಾರ್ಥಿಗಳನ್ನು ಸ್ವಾಗತಿಸೋಣ, ಅವರಿಗೆ ಆತಿಥ್ಯವನ್ನು ಕೊಡೋಣ, ನಂತರ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣೀಭೂತರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಹೊರಗಿನಿಂದ ಬಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಇರ್ತಕ್ಕಂಥ ಇಲ್ಲಿಯವರು ಎಲ್ಲರೂ ಉಪಹಾರವನ್ನು ಮಾಡಿರಿ. ಆನಂತರ ಗೆಸ್ಟ್ಗಳು ಬರ್ತಾರೆ, ಅತಿಥಿಗಳು ಬರ್ತಾರೆ, ಸ್ವಾಮೀಜಿಯವರು ಬರ್ತಾರೆ. ಕಾರ್ಯಕ್ರಮ ಮುಂದೆ ನೀವೆಲ್ಲ ನೋಡ್ತಿರತಕ್ಕಂಥ ಮಾತನ್ನು ತಿಳಿಸಿ ಮಾತುಗಳನ್ನು
प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गलेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरङ्गैर्विशालं शिवं शङ्करं शम्भुमीशानमीडे मुदामाकरं मण्डलं मण्डयन्तं महामण्डलं भस्मभूषाधरन्तम् अनादिं ह्यपारं महामोहमारं शिवं शङ्करं शम्भुमीशानमीडे वटाधोनिवासं महाट्टाट्टहासं महापापनाशं सदा सुप्रकाशम् गिरीशं गणेशं सुरेशं महेशं शिवं शङ्करं शम्भुमीशानमीडे गिरीन्द्रात्मजासं गृहीतार्धदेहं गिरौ संस्थितं सर्वदा सन्निगेहम् परब्रह्म ब्रह्मादिभिर्वन्द्यमानं शिवं शङ्करं शम्भुमीशानमीडे कपालं त्रिशूलं कराभ्यां दधानं पदाम्भोजनं रायकामं ददानं बलिवर्धयानं सुराणां प्रधानं शिवं शङ्करं शम्भुमीशानमीडे शरश्चन्द्रगात्रं गणानन्दपात्रं त्रिनेत्रं पवित्रं धनेशस्य मित्रम् अपर्णाकलत्रं चरित्रं विचित्रं शिवं शङ्करं शम्भुमीशानमीडे हरं सर्पहारं चिताभूविहारं भवं वेदसारं सदा निर्विकारम् श्मशाने वसन्तं मनोजं दहन्तं शिवं शङ्करं शम्भुमीशानमीडे स्वयं यः प्रभाते नरः शूलपाणेः पठेत् सर्वदा भर्गभावानुरक्तः सुपुत्रं धनं धान्यमित्रं कलत्रं विचित्रं समाराध्य मोक्षं प्रयाति
केशवनारायण श्रीकृष्णन वासुदेव अच्युत अनन्तन केशवनारायण श्रीकृष्णन वासुदेव अच्युत अनन्तन सासिरनामद श्री ऋषिकेशन सासिरनामद श्री ऋषिकेशन शेषशयन नम वसुदेव सुतना शेषशयन नम वसुदेव सुतना कंडेन गोविंद पुरुषोत्तम नरहरि श्री कृष्णन पुरुषोत्तम नरहरि श्री कृष्णन शरणागत जन रक्षकन पुरुषोत्तम नरहरि श्री कृष्णन शरणागत जन रक्षकन करुणाकरनम्ब पुरंदर विठलन करुणाकरनम्ब पुरंदर विठलन नेरे ನಂಬಿದೆನೋ ಬೇಲೂರ ಚೆನ್ನಿಗನ ನೆರೆ ನಂಬಿದೆನೋ ಬೇಲೂರ ಚೆನ್ನಿಗನ ಕಂಡೇನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ
ಮನಸ್ಸು ಮಾಸುವುದೇನು, ದೇಶದ ಬೆಸುಗೆ ನಮ್ಮದು ಶಾಶ್ವತವಾಗಿರಲಿ ಈ ಸುವರ್ಣ ಸಮ್ಮಿಲನದೊಂದಿಗೆ ಎನ್ನುವಂತೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿ ಗಣ್ಯರನ್ನ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಈಗಾಗಲೇ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶ್ರೀ ಶಟಸ್ಥಲಿ ಬ್ರಹ್ಮೆ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಈಗಾಗಲೇ ವಹಿಸಿಕೊಂಡಿದ್ದಾರೆ. ಈಗಾಗಲೇ ಅವರ ಜೊತೆಯಲ್ಲಿಯೇ ಶ್ರೀ ಶಟಸ್ಥಲಿ ಬ್ರಹ್ಮನ ಶ್ರೀ ಪ್ರಶಾಂತ್ ಸಾಗರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ್ ಕೂಡ್ಲಿಗೆ ಅವರು ಕೂಡ ಆಗಮಿಸಿದ್ದಾರೆ. ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಕಲ್ಯಾಣ ಮಹಾಸ್ವಾಮಿಗಳು ಕಮ್ಮರ್ಚೇಡ್ ಸಂಸ್ಥಾನ ಮಠ ಬಳ್ಳಾರಿ ಶಿಡಿಗಿನಮೋಳ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಶ್ರೀ ಮರುಳಶಂಕರ್ ಮಹಾಸ್ವಾಮಿಗಳು ಸಿದ್ಧಾರೂಢ ಆಶ್ರಮ ಗಂಗಾಪುರ ರಾಣೆಬೆನ್ನೂರು ಇವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಪೂಜ್ಯರೆಲ್ಲರೂ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ವಿಜಯಲಕ್ಷ್ಮಿ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಇವರು ವಹಿಸ್ಕೋಬೇಕಾಗಿದೆ. ದಯಮಾಡಿ ಈ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟ ಆ ಮುಖ್ಯ ಗುರುಗಳನ್ನ ವೇದಿಕೆಗೆ ಕರೆತರಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಪೂಜ್ಯ ಶರಣ ಶ್ರೀ ಡಾಕ್ಟರ್ ಈಶ್ವರ್ ಮಂಟೂರ್ ಅನುಭವಿ ಪ್ರವಚನಕಾರರು, ಬಸವಜ್ಞಾನ ಗುರುಕುಲ ಹೊನ್ನೂರು, ಮಥುರಕಂಡಿ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ ಇವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಆಗಮಿಸಬೇಕಾಗಿರ್ತಕ್ಕಂಥ ಶ್ರೀ ರೆಡ್ಡಿ ವೀರಣ್ಣ, ಪ್ರಥಮ ದರ್ಜೆ ಗುತ್ತಿಗೆದಾರರು, ಬೆಂಗಳೂರು, ಈ ಶಾಲೆಯ ಹಳೆಯ ವಿದ್ಯಾರ್ಥಿ, ಈ ಸುವರ್ಣ ಸಮ್ಮಿಲನಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವಿಶೇಷ ಮುಖ್ಯ ಅತಿಥಿಗಳನ್ನಾಗಿ ವೇದಿಕೆಗೆ ಕರೆತರ್ತಾ ಇದ್ದೀವಿ. ಹಳೆಯ ವಿದ್ಯಾರ್ಥಿಗಳು ರೆಡ್ಡಿ ವೀರಣ್ಣನವರನ್ನ ವೇದಿಕೆಗೆ ಕರೆತರಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಜಾನಕಿ ಐರನ್ ಕಾರ್ಪೊರೇಷನ್ ಲಿಮಿಟೆಡ್ ಸಿಡಿಗಿನಮೋಳ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ಕರೆತರಬೇಕು ಅಂತ ಹೇಳಿ ಅವರಲ್ಲಿ ನಾನು ಕಾರ್ಯಕರ್ತರಲ್ಲಿ ವಿನಂತಿಸಿಕೊಳ್ತೇನೆ. ಶ್ರೀ ಆರ್ ಚನ್ನಬಸವನಗೌಡ ಗುತ್ತಿಗೆದಾರರು, ಬೆಂಗಳೂರು ಇವರು ಕೂಡ ಮೀನಳ್ಳಿಯವರು, ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಇವ್ರಿಗೂ ಕೂಡ ವೇದಿಕೆಗೆ ಕರೆತರಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ಎಜಿ ಅಂತೋನಿ, ಪ್ರಭಾರಿ ಉಪನಿರ್ದೇಶಕರು ಆಹ್ವಾನಿಸ್ತಾ ಇದ್ದೇವೆ. ಹಾಗೇನೆ ನಾಡೋಜ ಶ್ರೀ ಬೆಳಗಲ್ ವೀರಣ್ಣ ಅಧ್ಯಕ್ಷರು, ಕರ್ನಾಟಕ ಬಯಲಾಟ ಅಕಾಡೆಮಿ ಬೆಂಗಳೂರು ಹಾಗೂ ಪ್ರಖ್ಯಾತ ರಂಗ ಕಲಾವಿದರು ಬಳ್ಳಾರಿ ಜೋರಾಗಿ ವೇದಿಕೆಗೆ ಕಾರ್ಯಕರ್ತರು ಕರೆತಂದಿದ್ದಾರೆ. ಧನ್ಯವಾದಗಳು. ಹಾಗೆ ಶ್ರೀ ಎಂಜಿ ಗೌಡ ಬಿಇ ಗುತ್ತಿಗೆದಾರರು ಮತ್ತು ಮಾಲೀಕರು, ಮರ್ಚೆಂಟ್ ರೆಸಿಡೆನ್ಸಿ ಬಳ್ಳಾರಿ ಎಂಜಿ ಗೌಡ. ಮತ್ತೊಬ್ಬ ಹಳೆಯ ವಿದ್ಯಾರ್ಥಿ ಶ್ರೀ ಜಿ ಉಮೇಶ್, ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬಳ್ಳಾರಿ. ಈ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ದಯಮಾಡಿ ಅವರಿಗೂ ಕೂಡ ಈ ವೇದಿಕೆಗೆ ಕರೆತರಬೇಕು. ವೇದಿಕೆಯ ಮುಂದಿನ ಕಾರ್ಯಕ್ರಮವನ್ನ ಮಹೇಶ್ ಸರ್ ಅವರು ನಡೆಸಿಕೊಡಲಿದ್ದಾರೆ. ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೋದರರು ಬಲಗಡೆ ಹೋಗ್ಬೇಕು. ಅಲ್ಲಿ ಆಸನಗಳಿದ್ದಾವೆ, ದಯವಿಟ್ಟು ಆಸೀನರಾಗಿ. ಅವ್ರಿಗೆ ನೋಡಿ, ಮೊದಲಿಂದ ನಮ್ಮ ಗುರುಗಳು ಕಳಿಸಿದ ಪದ್ಧತಿ ಅದು. ಆ ಶಿಸ್ತು ಅವರಲ್ಲಿ ಇನ್ನೂ ಅವರು ಮುದುಕರಾದ್ರೂ ಕೂಡ ಇದೆ. ಏನು ಅಂದ್ರೆ, ಯಾವುದೇ ಕಾರ್ಯಕ್ರಮಗಳನ್ನ ನಡೆಸುವಾಗ ನಮ್ಮ ಪತ್ರಪ್ ಸರ್ ಅವರು ಶಿಸ್ತಿಗೆ ಬಹಳ ಹೆಸರುವಾಸಿ. ಅವರು ಹೆಂಗೆ ಕಾರ್ಯಕ್ರಮ ನಡೆಸಬೇಕು, ಇವತ್ತು ನಾವು ಈ ವೇದಿಕೆಯಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಾ ಇದೀವಿ ಅಂದ್ರೆ, ನಾವು ವಾರಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಚರ್ಚಾಕೂಟ ಅಂತೇಳಿ ಶುಕ್ರವಾರ, ಪ್ರತಿ ಶುಕ್ರವಾರ. ಆ ಚರ್ಚಾಕೂಟದ ಇಂದ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಅದು ಇವತ್ತಿಗೂ ಕೂಡ ಆ ಭಕ್ತಿ, ಆ ಗುರು ವಂದನೆ ಅಂತಕ್ಕಂಥದ್ದಿದೆ. ಬಹುಶಃ ಯಾವ ನಮ್ಮ ಹಳೆ ವಿದ್ಯಾರ್ಥಿ ಸಹೋದರರು ಕೂಡ ಕೂಡ್ಲಿಕ್ಕೆ ಇಷ್ಟಪಡೋದಲ್ಲ, ಬಹಳ ಆತುರರಾಗಿ ಬಹಳ ಭಕ್ತಿಯಿಂದ ನಿಂತ್ಕೊಂಡಿರ್ತಕ್ಕಂಥವ್ರು. ಅದ್ರ ದಯವಿಟ್ಟು ಈಗೇನು ಅಂತ ಪರವಾಗಿಲ್ಲ, ನೀವು ಪ್ರಬುದ್ಧಕ್ಕೆ ಬಂದಿದ್ದೀರಾ, ನೀವು ದಯವಿಟ್ಟು ಕುತ್ಕೊಳ್ಳಿ, ಕಾರ್ಯಕ್ರಮ ವೀಕ್ಷಣೆ ಮಾಡಿ. ನಾವೆಲ್ಲ ಕಿರಿಯರಿದ್ದೀವಿ, ನಮ್ಗಿನ್ನ ಕಿರಿಯರದಾರ, ಇನ್ನೂ ಅತ್ಯಂತ ಕಿರಿಯರದಾರ. ಅವರೆಲ್ಲರೂ ಸೇರಿ ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳಿ ತಿಳಿಸ್ತಾ, ಇವತ್ತಿನ ಈ ಸುವರ್ಣ ಸಮ್ಮೇಳನದ ಸುವರ್ಣ ಕ್ಷಣಗಳನ್ನ ಎಲ್ಲರೂ ಅನುಭವಿಸ್ತಾ ಇದ್ದೀವಿ. ಈ ನೆನಪುಗಳು ನೋಡಿ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ನೆನಪು ಅನಾರೋಗ್ಯ ವ್ಯಕ್ತಿಯನ್ನು ಕೂಡ ಆರೋಗ್ಯವಂತನನ್ನಾಗಿ ಮಾಡುತ್ತೆ. ಒಳ್ಳೆಯ ನೆನಪುಗಳು ಒಳ್ಳೆಯ ಆರೋಗ್ಯವನ್ನ ತರುತ್ತೆ. ಇಲ್ಲಿ ನಮ್ಮ ಡಾಕ್ಟರ್ ಬಸರೆಡ್ಡಿ ಸರ್ ಅವರಿದ್ದಾರೆ, ಇಲ್ಲಿನ ಶಿಷ್ಯರು
ಇವತ್ತು ಡಾಕ್ಟರ್ ಬಸರೆಡ್ಡಿ ಸರ್ ಅವರ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಏನು ಈ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಬಹಳ ಕಾಳಜಿ. ಸೊ ಅವ್ರಿಗೆ ಗೊತ್ತಿರ್ತದೆ ಆರೋಗ್ಯದ ಗುಟ್ಟು ಏನು ಅಂತ, ಈ ನೆನಪುಗಳು ಏನಿದೆ ಅದಕ್ಕೆ ನೀವು ನೋಡಿ ಒಮ್ಮೆ ವೇದಿಕೆ ಎಡಗಡೆ ನೋಡಿ ಸುವರ್ಣ ಸಮ್ಮೇಳನದ ಒಂದು ಲಾಂಛನ ಇದೆ, ಸವಿ ನೆನಪುಗಳೇ ಅಮರ. ಅಮರ ಅಂದ್ರೆ ಚಿರಂತನ, ನೆನಪುಗಳೇ ಒಂದು ವಿಶಿಷ್ಟ ಅಂದಾಗ ಇನ್ನ ಸವಿ ನೆನಪುಗಳು ಅಂತಂದಾಗ ಬಹಳ ಅಮರ ಅಂತ, ಅವಕ್ಕೆ ಮರಣವೇ ಇಲ್ಲ ಅಂತ. ಸದಾ ಮನಸ್ಸಿನ ಜೊತೆಯಲ್ಲಿದ್ದು ಒಮ್ಮೊಮ್ಮೆ ನಮಗೆ ಬೇಜಾರಾದಾಗ ಹಳೆಯ ನೆನಪುಗಳನ್ನು ಮಾಡಿಕೊಂಡಾಗ ಮನಸ್ಸು ಫ್ರೆಶ್ ಆಗ್ತದೆ, ಮನಸ್ಸು ಚಾರ್ಜ್ ಆಗ್ತದೆ. ಹೆಚ್ಚಿಗೆ ಮಾತನಾಡದೆ ಮುಂದಿನ ಈ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮವನ್ನ ಇಲ್ಲಿ ಮೊಟ್ಟ ಮೊದಲು ನಾವೆಲ್ಲರೂ ನೆನಪಿಸಿಕೊಳ್ಳಬೇಕು. ನಮಗೆ ಕಲಿಸಿದ ಪೂಜ್ಯ ಗುರುಗಳ, ನಮ್ಮೊಂದಿಗೆ ಆಡಿ ಬೆಳೆದ ಮಿತ್ರರ, ಅಗಲಿದ ಪೂಜ್ಯ ಗುರುಗಳನ್ನ ನೆನೆಸಿಕೊಂಡು ಮೊಟ್ಟ ಮೊದಲಿಗೆ ಎಲ್ಲರೂ ಎದ್ದು ನಿಂತು ಒಂದು ಕ್ಷಣ ಅಗಲಿದ ಪೂಜ್ಯ ಗುರುಗಳಿಗೆ, ವಿದ್ಯಾರ್ಥಿ ಮಿತ್ರರಿಗೆ ಸಾವಧಾನ. ಎಚ್ಚರ. ಎಲ್ಲರಿಗೂ ಧನ್ಯವಾದಗಳು. ನೋಡಿ, ಎಲ್ಲರ ಮನಸ್ಸು ಮುಖವಾಗಿ ಒಂದೊಮ್ಮೆ ಕ್ಷಣ ಹೋದಾಗ ಅದು ಬಹಳ ವಿಶಿಷ್ಟವಾಗಿದೆ. ಈಗ ಮುಂದಿನ ಈ ಒಂದು ಹಳೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಡಿ ತಾಯಣ್ಣ ಹಳೆಯ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಶ್ರೀ ಆರ್ ಚೇತನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಹೃತ್ಪೂರ್ವಕವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀ ಆರ್ ಚೇತನ್ ಸರ್ ಅವರನ್ನ ಆಗಮಿಸಿದ ನಂತರ ಅವರಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಳೋಣ. ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರಾದ ಹೇಮಂತಗೌಡರವರು ವೇದಿಕೆಯಲ್ಲಿ ಇರಬೇಕು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಅವರು ವೇದಿಕೆಯಲ್ಲಿ ಇರಬೇಕು, ವೇದಿಕೆಯಲ್ಲಿ ಇರಬೇಕು ಅಂತ ಹೇಳಿ ಅವರಿಗೆ. ಯಾಕಂದ್ರೆ ಹಳೆಯ ವಿದ್ಯಾರ್ಥಿ ಇರ್ತಕ್ಕಂಥ ವಾಮಣ್ಣ ಅವರು ಕೂಡ ವೇದಿಕೆಯಲ್ಲಿ ಇರಬೇಕು. ನೋಡಿ, ವಾಮಣ್ಣ ಸರ್ ಅವರು ಎಷ್ಟು ಬಿಸಿ ಇರ್ತಾರಂದ್ರೆ ಬಹುಶಃ ಒಂದು 2 ನಿಮಿಷ ಕುಂದ್ರದ ಕಷ್ಟ ಅವರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಈ ಕಾರ್ಯಕ್ರಮದ ಒಂದು ಅಗಲಿದ ಶಿಕ್ಷಕರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಆದ ನಂತರ ವೇದಘೋಷದೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ವೇದಘೋಷವನ್ನ GM ಚಂದ್ರಶೇಖರ್ ಶಾಸ್ತ್ರಿ ಮತ್ತು GM ಅವರು ಸಿದ್ದಯ್ಯ ಸ್ವಾಮಿ ಅವರು ಇಬ್ಬರು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ತಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಹರಃ ಓಂ. ಸಹಸ್ರಶೇಷ ಪುರುಷಃ ಸಹಸ್ರಾಕ್ಷಾತ್ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಋತ್ವಾ ಅತ್ಯಧಿಷ್ಠ ದಶಾಂಗುಲ ಪುರುಷ ಯೇ ವೇದಗಂ ಸರ್ವಾ ಯದ್ಭೂತಂ ಯಚ್ಚ ಭವ್ಯಾ ಉತಾಮೃತತ್ವಾ ಶೇಷಾನಃ ಯದನ್ನೇನಾತಿರೋಹತೆ ಏತಾವಾನಸ್ಯ ಮಹಿಮಾ ಅತೋ ಜಾಯಾಗುಂ ಚ ಪೌರುಷಃ ಪದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವೆ
त्रिपाद्भूद्वायुदयत्पुरुषः पदोऽस्येह भवात् पुनः ततो विश्वं गृङ्ग्रामतो शासनान शने अपि तस्माद्भिराजायत ॐ शान्ति शान्ति शान्तिः. ಅದು ಸುಂದರವಾದದ್ದು ಅಲ್ಲ, ಅಂತೆಯೇ ಅದು ಸತ್ಯವೂ ಅಲ್ಲ. ಎಲ್ಲಿ ಆನಂದವಿದೆಯೋ ಅದೇ ಸತ್ಯ. ಆ ದಿಸೆಯಲ್ಲಿ ಎಲ್ಲರನ್ನ ಆನಂದದ ಹೊನಲಿನಲ್ಲಿ, ಸಂತಸದ ನೆಲೆಯಲ್ಲಿ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ತಮ್ಮೆಲ್ಲರನ್ನ ತಲ್ಲೀನತೆಗೆ ಒಯ್ದ ವೇದಘೋಷವನ್ನು ಮಾಡಿದ ಗುರುಗಳಿಗೆ ವಂದನೆಗಳು. ಈಗ ಮುಂದಿನ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾಗಿ ವೇದಿಕೆಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿದೆ. ಆ ಪ್ರಾರ್ಥನೆಯ ಕಾರ್ಯಕ್ರಮ ಶ್ರೀ CM ಸಾರಂಗಮಠ್ ಸಂಗೀತ ಕಲಾವಿದರು, ಹಳ್ಳಿಯ ವಿದ್ಯಾರ್ಥಿ, ಶಿಡಿಗಿನ ಮೋಳ. ಪ್ರಾರ್ಥನೆಯನ್ನ ಸಲ್ಲಿಸಿರ್ತಕ್ಕಂಥ ಸಂಗೀತ ಕಲಾವಿದರಿಗೆ ಧನ್ಯವಾದಗಳು. ನಾಡಗೀತೆ ಎಲ್ಲರಿಗೂ ನಮಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಪ್ರಾರಂಭ ಮಾಡ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಒಂದು
ನಾವೆಲ್ಲರೂ ಇವತ್ತೇನಾಗಿದ್ದೀವಿ, ಸಮಾಜದಲ್ಲಿ ಸುಂದರ ಹೂಗಳಾಗಿ ಅರಳಿದ್ದೀವಿ, ಸಮಾಜದಿಂದ ನಾವು ಗೌರವಿಸಪಡ್ತಾ ಇದ್ದೀವಿ. ಅದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ, ಎಲ್ಲಕ್ಕೂ ಮೊಟ್ಟ ಮೊದಲನೇದಾಗಿ ಸಿಡಿಗಿನಮಳೆಯ ಗ್ರಾಮಸ್ಥರು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಅವರೆಲ್ಲರೂ ನಮ್ಮನ್ನು ಅಪ್ಯಾಯಮಾನವಾಗಿ ಅಪ್ಪಿಕೊಂಡು ತಮ್ಮ ಮುದ್ದು ಮಕ್ಕಳಂತೆ ನಮ್ಮನ್ನು ನೋಡಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಆ ಒಂದು ಸಿಡಿಗಿನಮಳೆಯ ಜನತೆಯನ್ನು ಮೊಟ್ಟ ಮೊದಲದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಪೂಜ್ಯರಾಗಿರ್ತಕ್ಕಂಥ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಷಟ್ಸ್ಥಲ ಬ್ರಹ್ಮ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಷಟ್ಸ್ಥಲ ಬ್ರಹ್ಮ ಶ್ರೀ ಪ್ರಶಾಂತ ಸಾಗರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ್ ಕೂಡ್ಲಿಗಿ, ಇವರೀರ್ವರನ್ನು ಈ ಒಂದು ಸುಂದರ ಸಮಾರಂಭಕ್ಕೆ, ಸಮ್ಮಿಲನಕ್ಕೆ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಅವರೆಲ್ಲರೂ ಪುಷ್ಪವನ್ನು ಕೊಡಬೇಕು ಅಂತ ನಾವು ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪುಷ್ಪವನ್ನು ಕೊಡಬೇಕಂತ ಕೇಳ್ತೇನೆ. ಅದೇ ರೀತಿ ಪ್ರಶಾಂತ್ ಸ್ವಾಮಿ ಇವರಿಗೆ ನಮ್ಮ ಸಾಹುಕಾರ ವೀರಭದ್ರಪ್ಪ ಇವರು ಕೊಡಬೇಕಂತ ಕೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಮದ್ ರೂಪಿ ಶ್ರೀ ಕಲ್ಯಾಣ ಮಹಾಸ್ವಾಮಿಗಳು ಕಮ್ಮರ್ಚೇಡ್ ಸಂಸ್ಥಾನ ಮಠ ಬಳ್ಳಾರಿ ಸಿಡಿಗಿನಮಳ, ಇವರಿಗೆ ನಮ್ಮ ಶ್ರೀ ವೀರಣ್ಣ ಅವರು ಹೃತ್ಪೂರ್ವಕವಾಗಿ ಸ್ವಾಗತ ಕೊಡಿಸು. ಅವರು ಶ್ರೀಯುತ ನಮ್ಮ ಮೊಟ್ಟ ಮೊದಲನೇ ಮುಖ್ಯ ಗುರುಗಳಾಗಿರ್ತಕ್ಕಂಥ ನಿವೃತ್ತ DDP ಆಗಿರ್ತಕ್ಕಂಥ ಪತ್ರಪ್ಪನವರ ಪುತ್ರರವರು. ಅದೇ ರೀತಿ ಮರಳಶಂಕರ ಮಹಾಸ್ವಾಮಿಗಳು ಸಿದ್ಧಾರೂಢ ಆಶ್ರಮ ಗಂಗಾಪುರ, ಇವರಿಗೆ ನಮ್ಮ ಶಿವರುದ್ರಾಯ ಸ್ವಾಮಿಗಳು ಪುಷ್ಪಹಾರ ಕೊಟ್ಟು ಕೊಡಬೇಕಂತ ಕೇಳ್ತೇನೆ. ಅವರನ್ನು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಜಯಲಕ್ಷ್ಮಿ ಇವರಿಗೆ ಮುಖ್ಯ ಗುರುಗಳು, ಇವರಿಗೆ ನಮ್ಮ ಯರೇಣ ಇವರು ಪುಷ್ಪ. ಅದೇ ರೀತಿಯಾಗಿ ಈ ಚೇತನ್ ಆರ್ ಜಿಲ್ಲಾ ಪೊಲೀಸ್ ಹಾಗೂ ಅಗಾಧವಾದ ಸಮಾಜ ಸೇವಕರು, ಉತ್ತಮವಾದ ಕಾಂಟ್ರಾಕ್ಟರು ಮತ್ತೆ ಉದಾರ ದಾನಿಗಳು, ಅವರಿಗೆ ನಮ್ಮ ಬಿ ಮಲ್ಲಿಕಾರ್ಜುನ್ ಅವರು ಪುಷ್ಪಗುಚ್ಛ. ಅದೇ ರೀತಿ ಪ್ರಖ್ಯಾತ ರಂಗ ಕಲಾವಿದರು, ಇವರಿಗೆ ನಮ್ಮ ಪರಮೇಶ್ವರು ಪುಷ್ಪಗುಚ್ಛವನ್ನು ಕೊಡಬೇಕಂತ ಕೇಳ್ತಾ ಇದ್ದೇನೆ. ಇವರು ಚಂದ್ರಯ್ಯನವರ ಶಿಷ್ಯರು. ಅಲ್ಲದೆ ನಮ್ಮ ಹಳೆ ವಿದ್ಯಾರ್ಥಿಗಳು, ಜಿಲ್ಲಾ ಪಂಚಾಯತಿ, ನಮ್ಮ ಮೀನಹಳ್ಳಿ ತಾಯಣ್ಣ ಕರ್ನಾಟಕ, ಅದಲ್ಲದೆ ನಮ್ಮ ಒಂದು ಸುವರ್ಣ ಸಮ್ಮಿಲನದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣವನ್ನ ಸಲ್ಲಿಸಿದ್ದಾರೆ. ಅದೇ ರೀತಿ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಬಸರೆಡ್ಡಿ ಸರ್ ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಪುಷ್ಪಗುಚ್ಛ ನೀಡುವುದರೊಂದಿಗೆ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ನಾನು ವಿನಂತಿ. ಪ್ರತಿ ಜೀವಿಯು ಈ ಒಂದು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ವಾಮನ ಸರ್ ಅವರಿಗೆ ಕೂಡ ಪುಷ್ಪ ನೀಡುವುದರೊಂದಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಪ್ರತಿ ಜೀವಿಯು ಮೂಲತಃ ದಿವ್ಯವೇ. ಪ್ರಭಾವದಿಂದ ಸುಪ್ತವಾಗಿರುವ ಈ ದಿವ್ಯತ್ವವನ್ನು ಜಾಗೃತಗೊಳಿಸಬೇಕು ಮತ್ತು ಅಭಿವ್ಯಕ್ತಗೊಳಿಸಬೇಕು. ಇದು ಜೀವನದ ಗುರಿ, ಇದುವೇ ಜೀವನ ಮುಕ್ತಿಯ ಮಾರ್ಗ. ಎಂತೆಂಥ ಪ್ರತಿಭೆಗಳನ್ನ ಈ ಸಿಡಿಗಿನಮೋಳ ಶಾಲೆ ಹೊರಹೊಮ್ಮಿಸಿದೆ. ಅದರಲ್ಲಿ ಡಾಕ್ಟರ್ ಇರಬಹುದು, ಪೂಜ್ಯನೀಯ ಗುರುಗಳಾಗಿರ್ಬೋದು, ವೈದ್ಯರು, ಎಂಜಿನಿಯರ್ಗಳು ಹಾಗೂ ಉಪನ್ಯಾಸಕರು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಉನ್ನತ ಅಧಿಕಾರಿಗಳು, ಹೀಗೆ ಅನೇಕ ಅಧಿಕಾರಿ ವರ್ಗಕ್ಕೆ ಕಳಿಸಿಕೊಟ್ಟ
ತಾಯಿರಿನ, ನೆಲದ ಋಣ, ಗುರುವಿನ ಋಣ ತೀರಿಸುವ ಭಾಗ್ಯ ಇಂದು ನಮ್ಮೆಲ್ಲರಿಗೂ ಈ ಸುವರ್ಣ ಸಮ್ಮಿಲನದಲ್ಲಿ ಒದಗಿ ಬಂದಿದೆ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರನ್ನ ನೆನೆಸುವುದರೊಂದಿಗೆ ಮತ್ತೊಂದು ತಮ್ಮೆಲ್ಲರಿಗೂ ಸಂತಸದ ವಿಷಯ, ಅನಿತಾ ಶಭಾಷ್, ನಮ್ಮ ಬಳ್ಳಾರಿ ಜಿಲ್ಲೆಯ ಕೀರ್ತಿಯನ್ನ ಎತ್ತಿ ಹಿಡಿದ ವಿದ್ಯಾರ್ಥಿನಿ ಅನಿತಾ, ಬಾಳೆಹಣ್ಣು ಮಾರುವವಳ ಮಗಳು. ನಮ್ಮ ದೂರದರ್ಶನದಲ್ಲಿ ಹೇಳ್ತಾ ಇದ್ರು, ಎಂಥ ಕೀರ್ತಿ ಆ ವಿದ್ಯಾರ್ಥಿನಿ. ಈ ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಥಮ ರ್ಯಾಂಕ್ ಪಡೆದು ಬಳ್ಳಾರಿಯ ಕೀರ್ತಿಯನ್ನೇ ತಿಳಿದಿದ್ದಾಳೆ. ಅಂತ ವಿದ್ಯಾರ್ಥಿನಿಯನ್ನ ನೋಡುವ ಭಾಗ್ಯ ಈ ಸಿಡಿಗಿನ ಮೋಡ ಸುವರ್ಣ ಸಮ್ಮಿಲನ ವೇದಿಕೆಯಲ್ಲಿ ಒದಗಿ ಬಂದಿರೋದು ನೋಡಿದ್ರೆ ನಿಜಕ್ಕೂ ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ಈ ಸಾಧ್ಯವಾದಷ್ಟು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗಣ್ಯಾತಿ ಗಣ್ಯರು, ಗುರುಗಳು, ಮಹನೀಯರು, ಪಾಲಕ ಪೋಷಕರು, ಆತ್ಮೀಯ ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಕರ್ತರು, ನಿಮ್ಮಿಂದ ಏನ್ ಸಾಧ್ಯನೋ ಆ ವಿದ್ಯಾರ್ಥಿಗೆ ಅದನ್ನ ಸಹಾಯ ಮಾಡಿ ಸಹಕರಿಸಿ ಅವಳ ಮುಂದಿನ ಉನ್ನತ ವ್ಯಾಸಂಗಕ್ಕೆ ತಾವೆಲ್ಲರೂ ಅನುಕೂಲ ಮಾಡಲಿ ಅಂತ ಈ ವೇದಿಕೆ ಪರವಾಗಿ ಅವರಲ್ಲಿ ನಾನು ಸವಿನಯವಾಗಿ ವಿನಂತಿಸಿಕೊಳ್ತೇನೆ. ಹಾಗೇನೆ ಈ ನಮ್ಮ ವೇದಿಕೆಯಲ್ಲಿ ಇವತ್ತು ಬಂದು ಪ್ರತ್ಯಕ್ಷರಾಗಿ ತನ್ನ ದರ್ಶನವನ್ನ ಇಲ್ಲಿ ಕೂತಿರ್ತಕ್ಕಂಥ ನನ್ನ ಶಾಲೆಯ ಹಾಲಿ ವಿದ್ಯಾರ್ಥಿಗಳಿಗೆ ನೋಡಿ, ಮುಂದೆ ನನ್ನಂತೆ ನೀವಾಗಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೆ ಮುಖ ತೋರಿಸಲು ಬಂದ ವಿದ್ಯಾರ್ಥಿನಿಗೆ ಈ ಶಾಲೆಯ ವಿದ್ಯಾರ್ಥಿನಿ ಪುಷ್ಪ ನೀಡಬೇಕು. ಗುರುಗಳು ಆ ಮಗುವಿಗೆ ಪುಷ್ಪ ನೀಡಿ ಆಶೀರ್ವದಿಸಬೇಕಂತ ಉತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿಯ ದರ್ಶನ ಕೂಡ ಈ ವೇದಿಕೆಯಲ್ಲಿ ಆಗ್ತಾ ಇದೆ. ಸಿಡಿಗಿನ ಮೋಡ ಸುವರ್ಣ ಸಮ್ಮಿಲನದ ವೇದಿಕೆ ಪರವಾಗಿ ಈ ವಿದ್ಯಾರ್ಥಿನಿ ಕೂಡ ಅವರಿಗೆ ಪುಷ್ಪ ನೀಡುವುದರೊಂದಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸಬೇಕು. ಎಂಥ ಸಂತಸದ ಸಮಯ ನೋಡಿ. ವೃತ್ತಿ ಯಾವುದಾದ್ರೂ ಕೀರ್ತಿ ಯಾರಪ್ಪನ ಸೊತ್ತು ಅಲ್ಲ. ಅದಕ್ಕೆ ಹೇಳ್ತಾರೆ, ವಿದ್ಯೆ ಯಾರಪ್ಪನ ಸೊತ್ತು ಅಲ್ಲ, ಪಡೆದವನು ಸೊತ್ತು ಅಂತ. ನಮ್ಮ ಬಳ್ಳಾರಿ ಜಿಲ್ಲೆಯ ಹೆಮ್ಮೆ ಪುತ್ರಿ, ಆ ಒಂದು ಮಗುಗೆ ನಾವು ನಮ್ಮ ಸಂಘದ ಪರವಾಗಿ 11,000 ರೂಪಾಯಿದಲ್ಲಿ ಆ ಮಗುಗೆ ಮತ್ತೊಮ್ಮೆ ದಟ್ಟವಾದ ಚಪ್ಪಾಳೆ. ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನ ಈಗ ಆರಂಭಿಸ್ತಾ ಇದ್ದೇವೆ. ಆ ಕಾರ್ಯಕ್ರಮವನ್ನ ನಮ್ಮ ಮಹೇಶ್ವರ್ ಸರ್ ಅವರು ನಡೆಸಿಕೊಡ್ಬೇಕಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ವೈಟ್ ಐತಲ್ಲ, ವೈಟ್ ಮೇಲೆ ಬರುವಾಗ ಜ್ಯೋತಿ ಬೆಳಗುವುದರೊಂದಿಗೆ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕಾರ್ಯಕ್ರಮವನ್ನ ಸುಲಲಿತವಾಗಿ ನಡೆಯುವಂತೆ ದಾರಿ ತೋರಿದ ಪೂಜನೀಯ ಗುರುಗಳಿಗೂ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಅತಿಥಿ ಗಣ್ಯರೆಲ್ಲರಿಗೂ ವೇದಿಕೆ ಪರವಾಗಿ ಧನ್ಯವಾದಗಳು. ಹಾಗೇನೆ ಭಾವಚಿತ್ರಗಳ ಅನಾವರಣವನ್ನ ಈ ಸಂದರ್ಭದಲ್ಲಿ ನೆರವೇರಿಸಿಕೊಡ್ಬೇಕಾಗಿದೆ. ದಿವಂಗತ ಶ್ರೀ ಬಿ ದೊಡ್ಡಬಸವನಗೌಡರು ಮಾಜಿ ಇರತಕ್ಕಂಥ ಆ ಮಹನೀಯರ ಇಬ್ಬರ ಭಾವಚಿತ್ರಗಳನ್ನ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳು ಅವುಗಳನ್ನ ಅನಾವರಣಗೊಳಿಸಲಿದ್ದಾರೆ. ಆ ಒಂದು ಹಿರಿಯರನ್ನ ನೆನಪಿಸುವ ಕಾರ್ಯ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟ ಸಿಡಿಗಿನ ಮೋಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದೆ. ನಿಜಕ್ಕೂ ಎಂಥ ಸಂತಸದ ಈ ಒಂದು ಸಂದರ್ಭ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ನಿಮ್ಮ ಹಿರಿಯ ಪೂಜನೀಯ ಗುರುಗಳನ್ನು ಮತ್ತು ಹಿರಿಯರನ್ನ ನೆನಪಿಸುವುದರೊಂದಿಗೆ ನಾವೆಲ್ಲರೂ ಧನ್ಯರಾಗೋಣ. ಈ ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ಇರುವ ಭಾವಚಿತ್ರಗಳನ್ನ ಅನಾವರಣಗೊಳಿಸುತ್ತಿರುವ ಪೂಜನೀಯ ಗುರುಗಳಿಗೂ ಕೂಡ ಜೋರಾದ
ಚಪ್ಪಾಳೆ ತಟ್ಟಿ. ನಿಮ್ಮ ಚಪ್ಪಾಳೆಯ ಶಬ್ದ ಆ ಹಿರಿಯರಿಗೆ ಕೇಳಿಸಬೇಕು. ಹಾಗೆ ತಟ್ಟಿ. ದೇವಿಜಿಯವರು ಹೇಳ್ತಾರೆ, ಬಿ ದೊಡ್ಡಬಸವನಗೌಡರು ಮಾಜಿ ತಾಲೂಕು ಉಪಾಧ್ಯಕ್ಷರು ಹಾಗೂ ಶಾಲಾ ಎಲ್ಲರೂ ಕೂಡ ನಿಂತಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಆರದು ಜಗವೆಂದು ಭೇದವೆಣಿಸದಿರು, ಕೋರುವುದೇ ಜೀವನ ಸಮೃದ್ಧಿಗೋಸ್ಕರ ನಿನಗೆ ದಾರಿಯೋತ್ಪನ್ನ ಆತ್ಮೋನ್ನತಿಗೆ ಮಂಕುತಿಮ್ಮ ಎನ್ನುವಂತೆ ನಿಜಕ್ಕೂ ಎಂಥ ನೆನಪುರಿ. ಹಿರಿಯರನ್ನ ನೆನಪಬೇಕಾಗಿರೋದು ಈ ಒಂದು ಸಂದರ್ಭದಲ್ಲಿ. ನಿಜಕ್ಕೂ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟಕ್ಕೆ ಈ ವೇದಿಕೆ ಪರವಾಗಿ ಮೊಬಲೇಶ್ ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಹಗರಿ, ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುವೇ ಮಹೇಶ್ವರ ಸಾಕ್ಷಾತ್ ಗುರು ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಂಚಯಿಸಿಡಬೇಡ, ಅದನ್ನು ಸಮಾಜದ ಒಟ್ಟಾರೆ ಅಭಿವೃದ್ಧಿಗಾಗಿ ಉಪಯೋಗಿಸು ಎನ್ನುವಂತೆ ಈ ಹಳೆಯ ವಿದ್ಯಾರ್ಥಿಗಳು ಒಂದುಗೂಡಿ ಇವತ್ತೇನು ಸುವರ್ಣ ಸಮ್ಮಿಲನ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಗೆ ನಿಲ್ಲೋದು ಬೇಡ, ನಮ್ಮ ನೆನಪು ಸದಾ ಉಳಿಬೇಕು ಅಂತಂದ್ರೆ ನಾವು ಮುಂದೆ ವಜ್ರ ಮಹೋತ್ಸವಕ್ಕೂ ಕೂಡ ಹೋಗೋಣ ಅಂತೇಳಿ ಸುಂದರವಾಗಿ ಸಂಕ್ಷಿಪ್ತವಾಗಿ ಈ ವೇದಿಕೆಗೆ ಪ್ರಾಸ್ತಾವಿಕ ನುಡಿಗಳಿಂದ ಕಾರ್ಯಕ್ರಮವನ್ನ ಪರಿಚಯಿಸಿಕೊಟ್ಟ ಓಬಳೇಶ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತೇನೆ. ನಮ್ಮ ಗ್ರಾಮದ ಜಾನಕಿ ಐರನ್ ಕಾರ್ಪ್ ಲಿಮಿಟೆಡ್ನ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ಅನ್ವರ್ ಬಶೀರ್ ಸರ್ ಅವರು ಬರ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ, ಗ್ರಾಮದ ವತಿಯಿಂದ ಚಪ್ಪಾಳೆ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತೇವೆ. ನಮ್ಮ ಆ ಒಂದು ಕಾರ್ಖಾನೆಯ ಜನರಲ್ ಮ್ಯಾನೇಜರ್ MD ಅವರಾಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಸರ್ ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಭಾಷಾ ಸರ್ ಅವರು ಆಡಳಿತ ಕಾರ್ಯಕ್ರಮ ಏಕ್ ಮಾಡಿದ್ವಿ, ಹೇಗ್ ಮಾಡಿದ್ವಿ, ಇಂದು ನಡೀತಾ ಇರುವ ವ್ಯವಸ್ಥೆಯನ್ನ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ ನಂತರ ಶಾಲೆ ನಡೆದು ಬಂದ ದಾರಿ ಇದನ್ನ ವೇದಿಕೆಗೆ ಮಂಡಿಸಲಿದ್ದಾರೆ ಶ್ರೀ JHM ಶಿವರುದ್ರಯ್ಯನವರು. ಸ್ವಾಗತಿಸಬೇಕು ಅಂತ ಹೇಳಿ ಅವ್ರನ್ನ ವಿನಂತಿಸಿಕೊಳ್ತೇನೆ. ಚಂದ್ರು, ಈ ಮೈಕ್ ಕೊಡು. ಇದು ನಮ್ಮ ಶಾಲೆ, 50 ವರ್ಷದಂತಹ ನಮ್ಮ ಶಾಲೆ. ಈ ಒಂದು ಸುವರ್ಣ ಮಹೋತ್ಸವವನ್ನು ಆಚರಿಸಬೇಕೆಂದು ಸುಮಾರಾಗಿ ನಾವು 6 ತಿಂಗಳುಗಳಿಂದ ಸತತ ಪ್ರಯತ್ನವನ್ನು ಮಾಡಿದ್ವಿ. ಉತ್ಸವ ಜರುಗ್ತಾ ಇದೆ. ಇದು ನಾವು
ಈ ಹಳೆಯ ವಿದ್ಯಾರ್ಥಿಗಳ ರಹಸ್ಯ ಹಳೆಯ ವಿದ್ಯಾರ್ಥಿಗಳೇ ಅರ್ಥಕೊಂಡು ಇಂಥ ಸುವರ್ಣ ಸಮ್ಮಿಲನವನ್ನ ಆಚರಣೆ ಮಾಡಿದ್ದು ಮತ್ತು ನಡೆದು ಬಂದ ದಾರಿಯನ್ನ ಬಹಳ ಸುಂದರವಾಗಿ ವೇದಿಕೆಗೆ ಮಂಡಿಸಿದ ಶಿವರುದ್ರಯ್ಯನವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ದೀಪವನ್ನ ಎತ್ತರದ ಸ್ಥಳದಲ್ಲಿಡುವ ಉದ್ದೇಶವೇ ಎಲ್ಲರಿಗೂ ಬೆಳಕಾಗಲಿ ಅಂತ. ಅದಕ್ಕೆ ಯಾವಾಗಲೂ ಕಾರ್ಯಕ್ರಮಗಳಲ್ಲಿ ವೇದಿಕೆ ಎತ್ತರವಾಗಿಯೇ ಇರುತ್ತೆ. ವೇದಿಕೆಯಲ್ಲಿ ಕೂತವರೆಲ್ಲ ದಿವ್ಯ ಜ್ಞಾನಿಗಳು, ವಾಗ್ಮಿಗಳು ಮತ್ತು ಪ್ರವಚನಕಾರರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪುಣ್ಯಾತ್ಮರೇ ನಮ್ಮೆಲ್ಲರಿಗೂ ದರ್ಶನ ಕೊಡ್ತಾರೆ. ಅಂತ ಸಾಲಿನಲ್ಲಿ ಪರಮ ಪೂಜ್ಯ ಶರಣ ಶ್ರೀ ಡಾಕ್ಟರ್ ಈಶ್ವರ್ ಮಂಡೂರು ಅನುಭವಿ ಪ್ರವಚನಕಾರರು, ಬಸವಜ್ಞಾನ ಗುರುಕುಲ ಹುನ್ನೂರು ಮಥುರಕಂಡಿ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲಾ ಇವರು ವೇದಿಕೆಯನ್ನು ಉದ್ದೇಶಿಸಿ ಈಗ ಮಾತನಾಡಲಿದ್ದಾರೆ. ಅವರ ಒಂದು ಶುಭ ನುಡಿಗಳನ್ನ ತಾವೆಲ್ಲರೂ ಆಲಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಗುರುಗಳಿಗೆ ಗುರುವಂದನೆಯನ್ನ ಸಲ್ಲಿಸುವ ಸೂರ್ಯ, ಚಂದ್ರ, ಭೂಮಿ, ಆಕಾಶ, ನೀರು, ಜನ, ಮನದಷ್ಟೇ ಸತ್ಯವಾದ ಅಪರೂಪದ ಅಮರ ಕಾರ್ಯಕ್ರಮ ಸುವರ್ಣ ಸಮ್ಮಿಲನ. ಈ ಸುವರ್ಣ ಸಮ್ಮಿಲನ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟ ಶಿಡಿಗಿನ ಮೊಳದಲ್ಲಿ ಹಬ್ಬದ ಸಂಭ್ರಮ. ಬಳ್ಳಾರಿ ಬಿಸಿಲಿಗೆ ಹೆಸರು. ಬಳ್ಳಾರಿ ಬಿಸಿಲಿಗೆ ಹೆಸರು. ಈ ವರ್ಷ ಮೇದಲ್ಲೇ ಪ್ರಾರಂಭವಾಗಿದೆ ಮಳೆಯ ತಂಪು. ಆ ಮಳೆಯ ತಂಪಿನಲ್ಲಿ ಶಿಕ್ಷಕರು ಹರಸಿದ ಅಕ್ಷರದ ಹೊನಲಿನ ಕಂಪಿಗೆ ಸಾಕ್ಷಿಯಾಗಿರುವ ತಾವು ಹಳೆಯ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು ಗೊತ್ತಿಲ್ಲ. ಒಳಗಿರುವ ಚೈತನ್ಯ ಮಾತ್ರ ಅದು ಹಳೆಯದು ಅಲ್ಲ, ಅದು ಹೊಸತು ಅಲ್ಲ, ಅದು ನಿತ್ಯ ಅಮರ. ಅಮರವಾದ ಕಾರ್ಯಕ್ರಮಕ್ಕೆ ಪೂಜ್ಯ ನಮ್ಮವರೇ ಆದ ಕಲ್ಯಾಣ ಮಹಾಸ್ವಾಮಿಗಳವರ ಜಂಗಮ ಪಾದಗಳಲ್ಲಿ ಶರಣೆಂದು, ಮಲ್ಲಿಕಾರ್ಜುನ ಶಿವಾಚಾರ್ಯ ಶ್ರೀಗಳವರ ಶ್ರೀಚರಣಗಳಲ್ಲಿ ಶಿರಬಾಗಿ, ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಪರಮ ಪೂಜ್ಯರಲ್ಲಿ, ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ವೇದಿಕೆ ಅಲಂಕರಿಸಿರುವ ಮಾನ್ಯ ಆರ್ ಚೇತನ್ ರವರಲ್ಲಿ, ಹಳೆಯ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿ ರೆಡ್ಡಿ ವೀರಣ್ಣನವರಲ್ಲಿ, ಕಲೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ನಾಡೋಜ ಬೆಳಗಲ್ ವೀರಣ್ಣನವರಲ್ಲಿ, ಮಾಧ್ಯಮದವರಲ್ಲಿ, ಹಳೆಯ ಬಳಗದವರಲ್ಲಿ, ವಾಮನನಂತೆ ತಮ್ಮೆಲ್ಲರ ಜೊತೆಗೆ ಸೇರಿ ಮಾಡಿಕೊಂಡ ಈ ಕಾರ್ಯಕ್ರಮ ಗುರುಗಳನ್ನ ಸ್ಮರಿಸೋದು. ಒಬ್ಬರು ದೊಡ್ಡ ಬಸವನಗೌಡರು, ಇನ್ನೊಬ್ಬರು ಪತ್ರಪ್ಪನವರು. ಅವರ ಭಾವಚಿತ್ರಕ್ಕೆ ಭಾವನಾಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿ ವೇದಿಕೆ ಮೇಲೆ ಇರುವವರೆಲ್ಲ ಬಹುಶಃ ಎಲ್ಲರೂ ಹಳೆ ವಿದ್ಯಾರ್ಥಿಗಳು, ಪರಮ ಪೂಜ್ಯರು ಕೂಡ ಇಲ್ಲೆಲ್ಲ ಓದಿದ್ದಾರೆ ಅನ್ನೋದನ್ನ ನಾನು ಕೇಳಿದೆ. ಆದರೆ ಹಳೆಯ ವಿದ್ಯಾರ್ಥಿಗಳ ಸರಕ್ಕೆ ಎರಡು ಹೊಸ ಮುತ್ತುಗಳು. ಒಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ನಾನು. ಅವರು ನಿಮ್ಮ ಜಿಲ್ಲೆಗೆ ಸೇವೆ ಸಲ್ಲಿಸಲು ನಾನು ಜಮಖಂಡಿಯಿಂದ ಇಲ್ಲಿಗೆ ಬಂದು ನಮ್ಮ ಕಲ್ಯಾಣ ಮಠದ ಅಪ್ಪಗಳವರ ಹಾಗೂ ಕೊಟ್ಟೂರು ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಬಳ್ಳಾರಿ ತುಂಬ ಪ್ರವಚನ ಮಾಡಿದವ. ಹೀಗಾಗಿ ಬಹಳ ಪ್ರೀತಿಯಿಂದ ಹಳೆಯ ವಿದ್ಯಾರ್ಥಿಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ತುಂಬಾ ಸಂತೋಷ ಅಂತ ಅನ್ಸುತ್ತೆ ನನಗೆ. ಬಂಧುಗಳೇ, ಇವಾಗೆಲ್ಲ ನಿಮ್ಮ ಕೈಯಲ್ಲಿ ವಿದ್ಯುತ್ ಇಲ್ಲದ ಫ್ಯಾನ್ಗಳು ಆಟ ಆಡಿಸ್ತಾ ಇವೆ. ಬಹುಶಃ ನಿಮಗೆಲ್ಲ ಓದಕ್ ಕೊಟ್ಟಾರ, ಅವನ್ನ ಗಾಳಿ ಬೀಸ್ಕೊಳಕತ್ತೀರಿ. ಎಷ್ಟು ಬಿಸಿಲಿದೆ ಅನ್ನೋದು ಗೊತ್ತು ನನಗೆ. ಆದ್ರೆ ನಾನು ನಿಮ್ಮೆಲ್ಲ ಕಾರ್ಯಕರ್ತರು ನನಗೆ ಹೇಳಿದ್ದಾರೆ 1 ಗಂಟೆ ಮಾತಾಡಬೇಕು ಅಂತೆ. ಅದರ ಅರ್ಥ 1 ತಾಸು ಅಂತಲ್ಲ, 1 ಗಂಟೆ ಆಗುವವರೆಗೆ. ಅರ್ಥಾತ್ ಈಗ 15 ನಿಮಿಷ ಉಳಿದಕ್ಕೆ ಅನಿಸ್ತದ. ಬಂಧುಗಳೇ, ತಮ್ಮ ಉದ್ವತಿ ತೆಗೆದು 4 ಮಾತುಗಳು. ಯಾರೋ ನಮ್ಮ ನಿರೂಪಣೆ ಮಾಡೋರು ಎಷ್ಟು ಚಲೋ ಇಬ್ರು ಮಾತಾಡ್ತಾ ಇದ್ರು. ನಮ್ಮ ಸರು ಮತ್ತೆ ಕುಂತಿದ್ದಾರೆ, ಅವ್ರು ನಮ್ಗಿಂತಲೂ ಚೆನ್ನಾಗಿ ಮಾತಾಡ್ತಾ ಇದ್ರು. ನಿರೂಪಣೆನೇ ಕೇಳ್ಬೇಕಂತ ಅನ್ಸುತ್ತೆ. ಅವರೆಲ್ಲ ನಿಮ್ಮ ಹಳೆ ವಿದ್ಯಾರ್ಥಿಗಳು, ಅದಕ್ಕಾಗಿ ಬಹುಶಃ ಅಷ್ಟು ಚೆನ್ನಾಗಿ ಮಾತಾಡಿರ್ಬೋದು. ಎಲ್ಲಕ್ಕಿಂತಲೂ ಮುಖ್ಯವಾಗಿ
ಬಾಳೆಹಣ್ಣು ಮಾರೋನ್ ಮಗಳು ಬಾಳೆ ಜಾತಿ ಇಲ್ಲದ ಬಾಳೆಯದು, ಜಾತಿ ಇಲ್ಲದ ಬಾಳೆಯದು, ಬಾಳೆಗೆ ಜಾತಿ ಇಲ್ಲ, ಅವಳು ಮಾಡಿದ ಸಾಧನೆಯ ಆ ಬಾಳುವೆಗೂ ಜಾತಿ ಇಲ್ಲ ಅಂತ ಅನಿತಾ ಒಂದ್ಸಾರಿ ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸಬೇಕು. ನಾನು ಗಮನಿಸ್ತಾ ಇದ್ದೆ, ಇಲ್ಲಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಿದ್ಲು. ಆ ತಾಯಿ ಕೊರಳಲ್ಲಿ, ತಾಯಿ ಕುಟ್ಕೊಮ್ಮ, ತಾಯಿ ಕೊರಳಲ್ಲಿ ಒಂದು ಸಣ್ಣ ಸಣ್ಣ ದಾರಿಲ್ಲ, ಸಣ್ಣ ಬಂಗಾರಿಲ್ಲ, ಆದ್ರೆ ಕೈಯೊಳಗ ಪ್ಲಾಸ್ಟಿಕ್ ಬಳೆ ಹಾಕೊಂಡಿದ್ದಾಳೆ. ಬಹುಶಃ ಹಾಕೊಂಡಿರುವ ಬಟ್ಟೆನೂ ಕೂಡ ಅವು ನಿನ್ನೆ ಮೊನ್ನೆ ಇರ್ತಕ್ಕಂಥ ಬಟ್ಟೆ ಇದಾವೆ. ಒಬ್ಬ ಬಡತನದ ಬೇಗೆಯಲ್ಲಿ ಬೆಂದು ಹೋದ ಬಾಳೆಯನ್ನೇ ಕಟ್ಟಿಕೊಟ್ಟಿರುವ ಬಾಳೆಹಣ್ಣು ಮಾರುವವನ ಮಗಳು, ಬಸಪ್ಪನ ಮಗಳು ಅನಿತಾ ನಿಜಕ್ಕೂ ಕೂಡ ಮಾಡಿದ ಸಾಧನೆ ಬಳ್ಳಾರಿ ಜಿಲ್ಲೆಗೆ ಹೆಮ್ಮೆ ತರತಕ್ಕಂಥದ್ದು. ನಾನು ಯಾಕೆ ಅವಳನ್ನ ಇಷ್ಟು ಹೇಳಿದೆ, ಅವಳೇ ನಮ್ಮ ಜಮಖಂಡಿಗೆ ಸಂಬಂಧ ಅಲ್ಲ, ಆದ್ರೆ ಸಂಬಂಧ ಮಾಡಬೇಕು ಅಂತ ಹೇಳಿ ಅವಳನ್ನ ನಾನು ಪರಿಚಯ ಮಾಡ್ಕೊತಾ ಇದ್ದೀನಿ. ಕಾರಣ ಏನಂದ್ರೆ ಸಾಧನೆ ಅನ್ನೋದು ಅದೆಲ್ಲರಿಗೂ ಸಿಗೋದಿಲ್ಲ. ಈ ಹುನಗುನ್ ತಾಲೂಕಿನಲ್ಲಿ ಒಬ್ಬ ಹುಡುಗ, ಗೊರೆಬಾಳ್ ಪ್ರದೀಪ್ ಅಂತ ಹೇಳಿ ಒಬ್ಬ ಹುಡುಗ 2 ವರ್ಷಗಳ ಹಿಂದೆ 2012ರಲ್ಲಿ ಕರ್ನಾಟಕಕ್ಕೆ ಕಲಾ ವಿಭಾಗದಲ್ಲಿ ಆತ ರ್ಯಾಂಕ್ ಬಂದ. ಸ್ವಲ್ಪ ನಾನು ನೀವು ಗಮನಿಸಿ ಮಾತುಗಳನ್ನ. ಕಲಾ ವಿಭಾಗದಲ್ಲಿ ಒಬ್ಬ ಗೋರಬಾಳ ಪ್ರದೀಪನವ ಕರ್ನಾಟಕಕ್ಕೆ ಇವಳಂಗ ರ್ಯಾಂಕ್ ಬಂದ. ಅವನು ಕೂಡ ನೋಡಕ್ ಚಂದ ಇರ್ಲಿಲ್ಲ, ಚಂದ ಇದ್ದದ್ದೆಲ್ಲ ಚಲೋ ಇರ್ತತ್ತೆ ಅಂತಲ್ಲ. ಆದ್ರೆ ಆ ಹುಡುಗನ ತಂದೆ ಒಂದು ಹೋಟೆಲ್ ಅನ್ನ ನಡೆಸ್ತಾನೆ, ಕೃಷಿ ಮಾಡ್ತಾನೆ. ಮಳೆ ಬಂದಾಗ ದುಡಿತಕ್ಕಂತ ಪ್ರದೀಪ ಅಕ್ಷರಗಳನ್ನು ಬಿಡಿಸಿ ಓದ್ಬಿಡಿ ಎಷ್ಟು ಚಂದ ಹೇಳ್ತದೆ. ಪ್ರದೀಪ, ಅದು ದೀಪ ಬೇರೆ, ಪ್ರದೀಪ ಬೇರೆ. ದೀಪ ಆರ್ತದ, ನೆನಪಿಟ್ಕೊಳ್ಳಿ. ದೀಪ ಆರ್ತದ, ಪ್ರದೀಪ ಆರೋದಿಲ್ಲ. ಹೇಳೋದು ಅರ್ಥ ಆಗತ್ತೆ ನಿಮ್ಗ? ದೀಪ ಆರ್ತದ, ಪ್ರದೀಪ ಆರೋದಿಲ್ಲ. ಯಾಕೆ ಆರೋದಿಲ್ಲ ಅಂತಂದ್ರ ಹಚ್ಚಿದವನ ನೆನಪು, ಹಚ್ಚಿಸಿಕೊಂಡ ಬತ್ತಿಯ ನೆನಪು, ಆರಿದ್ರೂ ಕೂಡ ಬೆಳಕ ಹಂಗ ಉಳಿತದ. ಅದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ಪ್ರಭುದೇವ ಅಲ್ಲಮ ಪ್ರಭುದೇವ ಒಂದು ಮಾತನ್ನ ಹೇಳ್ತಾನೆ, ಬೆಳಗಿನ ವಚನಗಳಲ್ಲಿ ತಿಳಿಸಿಕೊಡ್ತಾನೆ. ಅವನ ಬೆಳಗಿನ ವಚನದ ಸಾಲು ಹೀಗದ. ಒಂದು ಮಾತು ಹೇಳ್ತಾನೆ ಅಲ್ಲಮ ಪ್ರಭು, ಕಂದಲು ಕರಗಿತ್ತು ಬೆನ್ನೆ ಉಳಿದಿತ್ತು. ಬಂಧುಗಳೇ ನೆನ್ಪಿಟ್ಕೊಳ್ಳಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಕಂದಲು ಕರಗಿತ್ತು, ಬೆನ್ನೆ ಉಳಿದಿತ್ತು. ಕಂದಲು ಎಂದರೆ ಪಾತ್ರೆ. ಕಂದಲು ಎಂದರೆ ಪಾತ್ರೆ. ಬೋಗಣಿ ಅಂತಿರಲ್ಲ, ಬೋಗಣಿ ಪಾತ್ರೆ. ನೋಡಿ, ವಿಜ್ಞಾನ ಹೇಳುತ್ತದೆ ಅಥವಾ ಸತ್ಯ ಹೇಳುತ್ತದೆ, ಬೆನ್ನೆ ಕರಗಬೇಕಾಗಿತ್ತು, ಪಾತ್ರೆ ಉಳಿಬೇಕಾಗಿತ್ತು. ಬೆನ್ನೆ ಕರಗಬೇಕಾಗಿತ್ತು, ಪಾತ್ರೆ ಉಳಿಬೇಕಾಗಿತ್ತು. ವೈರುಧ್ಯ ಏನು ನಡೆದದ ಅಂತಂದ್ರ ಪ್ರಕೃತಿಗೆ ವಿರುದ್ಧವಾದ ಘಟನಾ ನಡೆದದಂತ ಅಲ್ಲಮ. ಬೆನ್ನೆ ಉಳಿದದ, ಪಾತ್ರೆ ಕರಗದಂತ. ಬೆಡಗ, ಅಲ್ಲಮನ ಬೆಡಗ ಇದು. ಏನು ಹೇಳ್ತದೆ? ಸರ್ ಎಂ ವಿಶ್ವೇಶ್ವರಯ್ಯ ಅನ್ನುವವ ಒಂದು ಪಾತ್ರೆ. ಅವನು ಕಟ್ಟಿರುವ ಕಣ್ಣಂಬಾಡಿ ಬೆನ್ನೆ. ಅರ್ಥ ಆಗತ್ತಲ್ಲ? ಪಾತ್ರೆ, ವಿಶ್ವೇಶ್ವರಯ್ಯ ಅನ್ನುವ ಪಾತ್ರೆ ಕರಗಿದೆ. ಸಾಧನೆ ಮಾಡಿರುವ ಅವನ ಕಣ್ಣಂಬಾಡಿಯ ಬೆನ್ನೆ ಹಾಗೆ ಉಳಿದಿದೆ. ಬಸವಣ್ಣ ಅನ್ನುವ ಪಾತ್ರೆ ಕರಗಿದೆ, ವಚನ ಎನ್ನುವ ಬೆನ್ನೆ ಹಾಗೆ ಉಳಿದಿದೆ. ಪತ್ರೆಪ್ಪ ಎನ್ನುವ ಪಾತ್ರೆ ಕರಗಿದೆ, ಕಟ್ಟಿರುವ ಸಂಸ್ಥೆ ಹಾಗೇ ಉಳಿದಿದೆ. ದೊಡ್ಡ ಬಸಪ್ಪನವರು ಕಟ್ಟಿರುವ ಆ ಪಾತ್ರೆ ಕರಗಿ ಹೋಗಿದೆ, ಅವರು ಕಟ್ಟಿರುವ ಸಂಸ್ಥೆಯ ಸಾಧನೆ ಹಾಗೇ ಉಳಿದಿದೆ. ಆದ್ದರಿಂದ ದೀಪ ಆರುತ್ತದೆ, ಪ್ರದೀಪ ಆರುವುದಿಲ್ಲ. ಆ ಹುಡುಗನನ್ನ ನಮ್ಮ ಆಶ್ರಮದಲ್ಲಿ ಸನ್ಮಾನ ಮಾಡಿದ್ದೀವಿ. ಆ ಹುಡುಗನಿಗೆ ನಾನು ಯಾಕೆ ಸನ್ಮಾನ ಮಾಡಿದ್ದು ಅಂದ್ರೆ, ಕರ್ನಾಟಕಕ್ಕೆ ರ್ಯಾಂಕ್ ಬಂದ ಅನ್ನೋದು ಒಂದು, ಇನ್ನೊಂದು ಒಬ್ಬ ಸಾಮಾನ್ಯ ಕಾರ್ಮಿಕನ ಮಗ ಅನ್ನೋದಕ್ಕಾಗಿ. ಆ ಹುಡುಗನಿಗೆ ಪ್ರಶ್ನೆ ಮಾಡಿದೀವಿ ನಾನು, ಏ ಮಗ, ನೀನು ಎಷ್ಟು ಸಮಯ ಓದ್ತಿದ್ದಿ, ಎಷ್ಟು ಚಲೋ ನೀನು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿದ್ದಿ ಅಂತ ನಂದೊಂದು ಪ್ರಶ್ನೆ ಆ ಹುಡುಗನಿಗೆ. ಹುಡುಗ ಉತ್ತರ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಆಶ್ಚರ್ಯ ಮಾಡುತ್ತೆ ಕೇಳಿ. ಮಕ್ಕಳಲ್ಲಿ ಶಾಲಾ ಮಕ್ಕಳು ಇರೋದ್ರಿಂದ ಹುಡುಗ ನನಗೆ ಉತ್ತರ ಕೊಟ್ಟಿದ್ದು, ನೀ ಎಷ್ಟು ಗಂಟೆಗೆ ಹೇಳ್ತೀಪ ಅಂತ ಕೇಳಿದ್ದಕ್ಕೆ ಹುಡುಗ ಹೇಳ್ತಾನೆ, ಗುರುಗಳೇ ನನಗೆ ಮಲ್ಕೊಳ್ಳೋದೇ ಗೊತ್ತಿಲ್ಲ ಅಂದ. ಅರ್ಥ ಆಗತ್ತಲ್ಲ? ಗುರುಗಳೇ ನನಗೆ ಮಲ್ಕೊಳ್ಳೋದೇ ಗೊತ್ತಿಲ್ಲ ಅಂದ. ಯಾವಾಗ ಎಚ್ಚರ ಆಗ್ತದೋ ಅವಾಗೆಲ್ಲ ನನ್ನ ಕೈ ಒಳಗೆ ಪುಸ್ತಕ ಇರ್ತಿತ್ತು ಅಂತೆ. ಆದ್ದರಿಂದ ಈ ಜಗತ್ತಿನಲ್ಲಿ ಟಿವಿ ಜಾಸ್ತಿ ನೋಡೋರು ಟಿವಿಯಾಗ ಬರುವುದಿಲ್ಲ.
ಬಹುಶಃ ಅನಿತಾ ಒಂದು ಎಲ್ಲೇ ಪತ್ರಿಕೆಯಲ್ಲಿ ಓದ್ತಾ ಇದ್ದೇನೆ ಇದ್ದಾಗ ನಾನು ಟಿವಿ ನೋಡ್ತಿರ್ಲಿಲ್ಲ ಅಂತ ಕೊಟ್ಟಿದ್ದಾರೆ. ಟಿವಿ ನೋಡ್ತಿರ್ಲಿಲ್ಲ ಅಂದ್ರೆ ಟಿವಿ ನೋಡ್ಲಾರದವಳನ್ನ ಟಿವಿ ನೋಡವ್ರು ನೋಡಿದ್ರಿ, ಗೊತ್ತಾಗತ್ತಲ್ಲ. ಈಗ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ತುಮಕೂರು ಅಜ್ಜರು 108 ವರ್ಷ ಬದುಕಿದ್ರು ಅಂತೆ, ಹೌದಾ? 109ಕ್ಕೆ ಅದಾರ, ಇವಾಗ 108 ಅವ್ರ ಅದಾರ, ನಾವು 108ರಾಗದೀವಿ. ತಿಳಿತಿಲ್ಲ ನಿಮ್ಗೆನ? ಬಹುಶಃ ಸ್ವಲ್ಪ ತಿಳಿಸಿ ಹೇಳ್ತೀನಿ ಕೇಳ್ರಿ. 108ನ್ಯಾಗ ಅದೀರಿ ಅಂತ. ಅವ್ರು 108ರಾಗ ಅದಾರ, ನಾವು 108ರಾಗ ಅದೀವಿ. ಯಾಕಂದ್ರ ನಮ್ ಗಾಡಿಗೆ ಗೇರ ಇಲ್ಲ, ನಮ್ ಗಾಡಿಗೆ ಬ್ರೇಕ ಇಲ್ಲ, ಅಷ್ಟು ಜೋರು ಹೊಡಿತೀವಿ. ಅದು ನಿಮ್ಮ ರೋಡ್ನ್ಯಾಗ, ಸಿಡಿಗಿನ ಮೊಳ ರೋಡ್ನ್ಯಾಗ. ಬಹುಶಃ ಹಾರ್ಟ್ ಅಟ್ಯಾಕ್ ಆದವನ್ ಬಳ್ಳಾರಿಗೆ ಹೋಗಿ ಅಂತ ಅನ್ನೋದ ಬೇಡ, ಯಾಕೆ ಇಲ್ಲಿ ಹೋಗಿರ್ತದ ಒಂದು. ಅದಕ್ಕೆ ಸುವರ್ಣ ಮಹೋತ್ಸವದ ನೆನಪಿಗೆ ಈ ಊರಿಗೆ ಒಂದು ಚಲೋ ದಾರಿ ಮಾಡಿಕೊಟ್ರೆ ಎಲ್ಲರಿಗೂ ಒಳ್ಳೇದಾಗ್ತದ. ಅದನ್ನು ತಿಳಿಸುವ ಪ್ರಯತ್ನ ಮಾಧ್ಯಮದವರು ಮಾಡಬೇಕು ಅನ್ನೋದು ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸ್ಕೊಂತೀನಿ. ಬಂಧುಗಳೇ, ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಇವತ್ತು ಸಾಧನೆ ಅನ್ನೋದು ಬಹುದೊಡ್ಡದಿದೆ, ಸಾಧನೆ ಅನ್ನೋದು ಬಹುದೊಡ್ಡದಿದೆ. ಕರಗಿ ಹೋಗ್ತದ, ಉಳಿತದ, ಜ್ಞಾನ ಉಳಿತದ. ಆದ್ದರಿಂದ ಸಾವು ಇರಲಾರದ ಸಾಧನೆಯನ್ನ ಮಾಡಿರ್ತಕ್ಕಂತ ಸಾಧಕರು ಈ ಶಾಲೆ ಒಳಗ ಆಗಿ ಹೋಗಿದ್ದಾರೆ. ಈ ಶಾಲೆ ಒಳಗ ಆಗಿ ಹೋಗಿದ್ದಾರೆ. ಪತ್ರಪ್ಪನವ್ರ ಬಗ್ಗೆ ನನಗೆ ಹೇಳ್ತಾ ಇದ್ರು ವಾಮಣ್ಣವರು, ಹಾಗೂ ದೊಡ್ಡಬಸಪ್ಪನವ್ರ ಬಗ್ಗೆ ಮಾತಾಡ್ತಾ ಇದ್ರು. ನೋಡಿ, ಒಂದು ಮಾತು ತಿಳ್ಕೋಬೇಕು, ನಾವು ಒಂದು ಮಾತನ್ನು ಅರ್ಥೈಸ್ಕೋಬೇಕು. ದೊಡ್ಡ ಮಾತಿದೆ, ಬಹುಶಃ ಅದ ನಿಮ್ಮ ಎದೆಯ ಅಂಗಳದಲ್ಲಿ ಮೂಡಿ ಹೋಗ್ಬೇಕು. 10 ದೇವಸ್ಥಾನಗಳನ್ನು ಕಟ್ಟುವುದಕ್ಕಿಂತ, ಒಂದ್ಸಲ ಇನ್ನೊಮ್ಮೆ ಹೇಳ್ತೀನಿ, 10 ದೇವಸ್ಥಾನಗಳನ್ನು ಕಟ್ಟುವುದಕ್ಕಿಂತ ಒಂದು ಶಾಲೆ ಕಟ್ಟುವುದು ಅತ್ಯುತ್ತಮ ಅಂತೆ. ನಾವೆಲ್ಲ ದೇವಸ್ಥಾನ ಕಟ್ಟಿದ ತಕ್ಷಣ ಒಂದ್ ಕಡೆ, ಊರ ಹೆಸರು ಹೇಳೋದಿಲ್ಲ ನಾನು, ಅಲ್ಲಿ ಒಂದು ಮಾರುತಿ ದೇವಸ್ಥಾನ ಕಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಅವರು ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ರೊಳಗೆ ಪಂಚಾಯತಿ ಇಲೆಕ್ಷನ್ ಆಗಿಬಿಡಿತು, ಅವ್ರು ಆರಿಶ್ ಬರಲಿಲ್ಲ. ಮತ್ತೊಬ್ಬ ಅಧ್ಯಕ್ಷ ಅದ, ನಾನು ಗುಡಿ ಕಟ್ಟಿನಿ ಅಂತ ಹೇಳಿ ಅವ ಮೂರ್ತಿ ಇಡ್ತಾನಂತ ಮುಂದೆ ಬಂದಾನ. ನಾನು ಇದ್ದಾಗ ಆಗ್ಯದ, ನಾನು ಅಧ್ಯಕ್ಷದ, ನಾ ಮೂರ್ತಿ ಇಡ್ತಾನಂತ ಆತ. ಹಿಂಗಾಗಿ ಜೈಲ್ನಾಗ ಉಳಿದ ಹನುಮಪ್ಪನ ಮೂರ್ತಿ, ಊರ ಹೆಸರು ಹೇಳಂಗಿಲ್ಲ ನಾನು, ಹನುಮಪ್ಪನ ಮೂರ್ತಿ ಜೈಲ್ನಾಗ ಇಟ್ಟಿವಿ ಅಂದ್ರೆ ನಾವ್ ಎದಕ್ಕೂ ಹಿಂಜರಿಯಂಗಿಲ್ಲ ಅಂತ. ಪಾಪ ಊರ್ ಬೇಡ ಅಂತ ದೂರ ಇದ್ದವ್ರು ಒಳಗಿಟ್ಟವ್ರು ನಾವು. ನಾ ಯಾಕೆ ಮಾತು ಹೇಳಿ, ಇದು ಗದ್ಲನ ಬೇಡ ಅಂದ್ರು ಪತ್ರಪ್ಪನವರು, ದೊಡ್ಡಬಸಪ್ಪನವರು ಮಾಡಿದ್ದೇನು ಈ ಹಳ್ಳಿಗೆ ಅಂದ್ರೆ ದೇವಸ್ಥಾನ ಮಾಡೋದಕ್ಕಿಂತ, ಪೂಜಾ ಅಭಿಷೇಕಗಳನ್ನ ಮಾಡೋದಕ್ಕಿಂತ ಬೇಡ, ಒಂದು ಚೈತನ್ಯದ ಪೂಜೆ ಆಗಲಿ, ಸದಾಕಾಲ ನಡೆಯುವ ದೇವರ ಪೂಜೆ ಆಗಲಿ ಅಂತ ಹೇಳಿ ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿದ್ದು ಸುವರ್ಣ ಮಹೋತ್ಸವ. ಅಕ್ಷರ 3 ಅದಾವ. ಸು ಅಂದ್ರ ಒಳ್ಳೇದು, ವರ್ಣ ಅಂದ್ರ ಬಣ್ಣ ಮೀರಿದ್ದು. ಬಣ್ಣ ಮೀರಿದ್ದು ಬಣ್ಣ ಬಂಗಾರ, ಬಂಗಾರಕ್ಕೆ ಕುಂದಿಲ್ಲ, ಸುವರ್ಣ ಮಹೋತ್ಸವಕ್ಕೆ ಕುಂದಿಲ್ಲ. ಹಾಡವ್ರದಾರ, ಕುಣಿಯವ್ರ ಅದಾರ, ಸಿನಿಮಾದವರದಾರ, ನಾಟಕದವರದಾರ, ಪ್ರಥಮ ಗುತ್ತಿಗೆದಾರರದಾರ, ಅನೇಕ ಡಾಕ್ಟರ್ ವಿಜ್ಞಾನಿಗಳು ಸಾಧಕರಾಗಿ ಹೋಗ್ಯಾರ. ಇಲ್ಲಿ ಕೂತವ್ರ ಕಾವಿದಾರಿಗಳು ಕೂಡ ಇಲ್ಲೇ ಕಲ್ತಾರಂತೆ. ಬಂಧುಗಳ ನೆನಪಿಟ್ಟುಕೊಳ್ಳಿ, ಇದಕ್ಕೆ ಬಣ್ಣ ಇರಲಾರ್ದ ಒಂದು ಬಣ್ಣ, ಅದ ಬಿಳಿ ಬಣ್ಣ. ಬಣ್ಣ ಇರಲಾರ್ದ ಬಣ್ಣ ಬಿಳಿ ಬಣ್ಣ. ಬಿಳಿ ಬಣ್ಣಕ್ಕ ಬಣ್ಣ ಹಾಕಿ ಬಣ್ಣ ಆಗ್ಯಾವಷ್ಟ. ಒರಿಜಿನಲ್ ಬಣ್ಣ ಬಿಳಿ ಬಣ್ಣ, ಹೌದಿಲ್ಲ? ಯಾವನೋ ಒಬ್ಬ ಅರಿವಿ ಅಂಗಡಿ ಹೋಗಿದ್ದಂತ, ಅರಿವಿ ಕೇಳಿದಂತ, ಹೆಂಗ ಇದು ಅರಿವಿ ಹೆಂಗ್ ಬರ್ತದ, ಇದು ಹರಿತನ ತಾಳ್ತತೆ ಅಂದಂತ. ಗೊತ್ತಾತನಿಲ್ಲ, ಇದು ಹರಿಯುತನ ತಾಳ್ತದ ಅಂದಂತ. ಮತ್ತಿದ್ರ ಬಣ್ಣ ಅಂದ್ರಂತ, ಒಂದು ಹಾದ್ರ ಒಂದು ಉಳಿತೈತ್ರಿ ಅಂದಂತವ. ಒಂದು ಹಾದ್ರ ಒಂದು ಉಳಿತದ. ಹಾಗ ಹಾದ್ರ ಉಳಿಯೋ ಬಣ್ಣ ಅಲ್ಲ ಇದು, ಇದು ನಿಜವಾದ ಬಿಳಿಯ ಬಣ್ಣ. ಸುವರ್ಣ ಮಹೋತ್ಸವ. ಅಲ್ಲಿ ಬೈಲು ಹೊಂಗಲದ ಹತ್ತಿರ ಒಂದು ಮುರುಗೋಡ ಅಂತ ಊರದ, ಮಹಂತಪ್ಪನ ಊರದು. ಆ ಮಹಂತಪ್ಪನ ಊರಿನಾಗ ಒಬ್ರು ಮಾಸ್ತರ್ ಇದ್ರು. ಮಾಸ್ತರ್ ಎಷ್ಟು ದೊಡ್ಡವ ಇರ್ತಾನೆ, ಅಂಗಡಿ ಮಾಸ್ತರ್ ಅಂತ ಅವನ ಹೆಸರು. ನಮ್ಮೆಲ್ಲರಿಗೆ ಮಾದರಿಯವ. ಕರ್ನಾಟಕದ ಎಲ್ಲ ಶಿಕ್ಷಣ ಇಲಾಖೆಗಳಲ್ಲಿ ಈ ಮಾತನ್ನು ಹೇಳಿದ್ದೀನಿ ನಾನು. ಅಂಗಡಿ ಮಾಸ್ತರು ಎಷ್ಟು ಪ್ರಾಮಾಣಿಕರಾಗಿ ಶಾಲಾ ಕಲಿಸಿದ್ರು ಅಂದ್ರೆ, ಅವರು ತಮ್ಮ ನೌಕರಿ ಮುಗಿಯುವವರೆಗೆ ಒಂದ ರಜಾ ಹಾಕಿದ್ರಂತ. ಒಂದ ರಜಾ ನಂಬ್ತೀರೇನು? ರಜಾ ಒಂದ ಹಾಕಿದ್ರಂತ. ಯಾಕೆ ಒಂದ ರಜಾ ಹಾಕಿದ್ರಂದ್ರೆ ಅವ್ರ ತಾಯಿ ತೀರ್ಕೊಂಡಿದೆ.